ನಮ್ಮ ನ್ಯೂಸ್ 18 ಕನ್ನಡ ವಾಹಿನಿ ಏನಿದೆ ಕೇಳ್ರಪ್ಪ ಕೇಳಿ ತಂಡ ಹಾವೇರಿ ಜಿಲ್ಲೆ ಯಾಲಕ್ಕಿನಾಡು ಹಾವೇರಿ ಜಿಲ್ಲೆ ಅಂತ ಕರೆಸ್ಕೊಂತ ಹಾವೇರಿ ಜಿಲ್ಲೆಗೆ ಆಗಮಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಆದರೂ ಕೂಡ ಏನೋ ಜಿದ್ದಾಜಿದ್ದಿಯ ಕ್ಷೇತ್ರವಾಗಿದೆ. ಏನೋ ಕಾಂಗ್ರೆಸ್ ಹಾಗೂ ಬಿಜೆಪಿ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ. ಈಗಾಗಲೇ ಬಿಜೆಪಿ ಪಕ್ಷದಿಂದ ಶಿವಕುಮಾರ್ ಉದಾಸಿ ಕಳೆದ 10 ವರ್ಷಗಳಿಂದ ಅಧಿಕಾರ ನಡೆಸಿದ್ದಾರೆ. ಅಲ್ಲಿ ರಾಣೆಬೆನ್ನೂರು ವಿಧಾನ ಕ್ಷೇತ್ರದಲ್ಲಿ ಏನು ಮತದಾರರು ಯಾವ ರೀತಿ ಹೇಳ್ತಾರೆ, ಏನು ಅಲ್ಲಿನ ಯುವಕರಿಗೆ ಏನು ಬೇಕಾಗಿದೆ ಮತ್ತು ಯಾವ ನಾಯಕರು ಬೇಕಾಗಿದೆ ಮತ್ತು ಪೊಲಿಟಿಷಿಯನ್ ಏನು ಹೇಳ್ತಾರೆ, ಏನು ಯುವತಿಯರು ಏನು ಹೇಳ್ತಾರೆ, ಮತದಾರರು ಏನು ಹೇಳ್ತಾರೆ, ಹಿರಿಯ ನಾಗರಿಕರು ಏನು ಹೇಳ್ತಾರೆ, ಸಂಪೂರ್ಣವಾಗಿ ಏನು ನ್ಯೂಸ್ 18 ಕಂಡ ಕೇಳ್ರಪ್ಪ ಕೇಳ್ತಂಡ ನಾನು ನಿಮಗೆ ತೋರಿಸ್ತೇವೆ. ಬನ್ನಿ ಹೋಗೋಣ. ನ್ಯೂಸ್ 18 ಕನ್ನಡ ವಾಹಿನಿಯ ಕೇಳ್ರಪ್ಪ ಕೇಳಿ ತಂಡ ಹಾವೇರಿ ಹಲವಾರು ಜಿಲ್ಲೆಗಳ ತಂಡ ಇದು ಯಾಲಕ್ಕಿ ಕಂಪಿನಾಡು ಹಾವೇರಿ ಜಿಲ್ಲೆಗೆ ಆಗಮಿಸಿದೆ. ಈಗ ಹಾವೇರಿ ಜಿಲ್ಲೆ ಏನೋ ವಾಣಿಜ್ಯ ನಗರಿ ಅಂತ ಹೇಳ್ಕೊಂತ ರಾಣೆಬೆನ್ನೂರು ಕ್ಷೇತ್ರಕ್ಕೆ ಬಂದಿದೆ. ರಾಣೆಬೆನ್ನೂರು ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ, ನಿಮಗೆ ಎಂಥ ನಾಯಕ ಬೇಕು, ಇಲ್ಲಿರುವ ನಾಯಕ ಯಾವ ಥರ ನೀವು ನಾಯಕನ ಆಯ್ಕೆ ಮಾಡ್ಕೊತೀರಾ, ಅಷ್ಟೇ ಅಲ್ಲದೆ ಈಗ ಆಯ್ಕೆ ಆಗಿರುವಂಥ ನಾಯಕ ನಿಮಗೆಲ್ಲ ಏನೇನೆಲ್ಲ ಸೌಲಭ್ಯಗಳು ಕೊಟ್ಟಿರ ಅಂತೇಳಿ ಮುಕ್ತವಾಗಿ ಮಾತಾಡೋಕ್ಕೆ ಅವಕಾಶ ನ್ಯೂಸ್ 18 ವಾಹಿನಿ ಕಲ್ಪಿಸಿಟ್ಟಿದೆ. ದಯವಿಟ್ಟು ಇಲ್ಲಿ ಸೇರುವ ಎಲ್ಲ ಮತದಾರರು ಮತ್ತು ಪ್ರಜಾಪ್ರಭುತ್ವ ನಾಗರಿಕರು ಈ ವೇದಿಕೆಯನ್ನು ಸದುಪಯೋಗಪಡಿಸಿಕೊಳ್ಳಿ. ಇಲ್ಲಿವರೆಗೂ ನಮಗೋಸ್ಕರ ಕಾಯ್ದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ದಯವಿಟ್ಟು ಒಬ್ಬೊಬ್ಬರಿಗೆ ಬನ್ನಿ, ನಿಮಗೋಸ್ಕರ ಈ ವೇದಿಕೆ ಸಿದ್ಧವಾಗಿದೆ. ಈ ವೇದಿಕೆಯ ಮೇಲೆ ತಮ್ಮ ಮುಕ್ತವಾದ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನರೇಂದ್ರ ಮೋದಿ ಅವರಿಗೆ ಇವತ್ತು ನಮ್ಮ ಸಂಸ್ಥಾನದಂಥ ಶಿವಕುಮಾರ್ ಉದಾಸಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ದೂರದೃಷ್ಟಿಯುಳ್ಳ ಒಂದು ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಅಮೃತ್ ಸಿಟಿ ಇರ್ಬೋದು, ಮತ್ತು ಇಲ್ಲಿ ನ್ಯಾಷನಲ್ ಹೈವೇ 6 ಪಥದ ಲೈನ್ ಇರ್ಬೋದು, ಮತ್ತು ರೈಲ್ವೆ ಯೋಜನೆಯ ಡಬಲ್ ಲೈನಿಂಗ್ ಇರ್ಬೋದು, ಮತ್ತು ರೈಲ್ವೆ ದಾಟುವಾಗ ಫ್ಲೈಓವರ್ಸ್ ಇರ್ಬೋದು. ಇವತ್ತು ಇಲ್ಲಿ ನಮ್ಮ ಯಲುವಿಗಿಂದ ಗದಗಿಗೆ ಮತ್ತು ಇಲ್ಲಿಂದ ಶಿಕಾರಿಪುರ ಮತ್ತು ಶಿವಮೊಗ್ಗ ಲೈನ್ಗಳನ್ನು ತರುವಲ್ಲಿ ಅವರು ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ. ಅವರೊಂದು ದೂರದರ್ಶನ ರಾಜಕಾರಣಿ ಇದ್ದು ರೈತರಿಗೆ ಫಸಲ್ ಭೀಮಾವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಂದಿದ್ದಾರೆ. ಸಿಲಿಂಡರ್ ವಿತರಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಹಾವೇರಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ವಿತರಣೆ ಮಾಡಿದ್ದಾರೆ. ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇವತ್ತು ಜನಮನಸ್ಸನ್ನು ಎಲ್ಲರನ್ನು ಗೆದ್ದಿದ್ದಾರೆ. ಇದಕ್ಕಿಂತ ಮಿಗಿಲಾಗಿ ಇವತ್ತು ದೇಶದ ಚುನಾವಣೆ, ದೇಶಕ್ಕೆ ಬಲಿಷ್ಠ ನಾಯಕತ್ವ ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ. ಅದನ್ನು ಇವತ್ತು ಎಲ್ಲ ಜನ ಗಮನಿಸಿದ್ದಾರೆ. ಇವತ್ತು ಹೀಗಾಗಿ ಮೋದಿಯವರನ್ನ ಬೆಂಬಲಿಸಲಿಕ್ಕೆ ಪಕ್ಷಾತೀತವಾಗಿ ಇವತ್ತು ಎಲ್ಲ ಜನ ಟೊಂಕ ಕಟ್ಟಿ ನಿಂತಿದ್ದಾರೆ. ಈ ದೇಶದೊಳಗ ಏನಾರು ಜನರಿಗೆ ಸುಳ್ಳು ಹೇಳ್ತಕ್ಕಂತ ಯಾರಾದ್ರೂ ಪ್ರಧಾನಮಂತ್ರಿಗಳು ಇದ್ರ ಅಂತ ಹೇಳಿದ್ರ ಮೋದಿ ಅನ್ನೋದನ್ನ ನಾವೆಲ್ಲರೂ ಇವತ್ತು ನೆನಪಿಟ್ಕೋಬೇಕು. ಯಾಕಂದ್ರೆ ಚುನಾವಣೆ ಪೂರ್ವದಲ್ಲಿ ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ ಎಲ್ಲಾ ಬಡವರ ಖಾತೆಗಳಿಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತೇವೆ ಅನ್ನೋದು ಇವತ್ತು ಎಲ್ಲರಿಗೂ ಜನರಿಗೆ ಗೊತ್ತಿದೆ. 5 ವರ್ಷಗಳ ಹಿಂದೆ ಆಶ್ವಾಸನೆ ಕೊಟ್ಟದ್ದು. ಇವತ್ತು 1 ರೂಪಾಯಿನೂ ಇಲ್ಲ. ಇನ್ನು 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತಿನವರೆಗೂ ಅದು ಕೆಲಸ ಆಗಿಲ್ಲ. ಈ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಂಸತ್ ಸದಸ್ಯರು 2 ಸಾರಿ ಆಯ್ಕೆ ಆಗಿದ್ದಾರೆ. ಯಾವ ಹಳ್ಳಿಗಳನ್ನು ಇವತ್ತು ಅವ್ರು ನೋಡಿದಾರ ಅನ್ನೋದನ್ನ ಈ ಹಳ್ಳಿಯಲ್ಲಿ ಇರ್ತಕ್ಕಂಥ ಈ ಹಳ್ಳಿಯಿಂದ ಬಂದಿರತಕ್ಕಂಥ ಜನಗಳು ಇವತ್ತು ಕೇಳ್ತಾ ಇದಾರ. ಸಂಸತ್ ಸದಸ್ಯರು ಯಾವ ಟೈಮ್ನಾಗ ಬರ್ತಾರಂದ್ರ ಚುನಾವಣೆ ಟೈಮ್ನಾಗ ಬರೋದು, ಆಶ್ವಾಸನೆ ಕೊಡೋದು, ಹೋಗೋದು ಬಿಟ್ರೆ ಮತ್ತೆ ಬೇರೆ ಏನು ಕೆಲಸಗಳಾಗಿಲ್ಲ. ಇವತ್ತು ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಅದಾವ ಈ ರಾಜ್ಯದಲ್ಲಿ ಮತ್ತು ಈ ಹಾವೇರಿ ಜಿಲ್ಲೆಯಲ್ಲಿ ಇವತ್ತಿನವರೆಗೂ ಕೂಡ ಮೂಲಭೂತ ಸೌಲಭ್ಯಗಳು, ಇವತ್ತು ಕುಡಿಯೋ ನೀರಿನ ಸಮಸ್ಯೆಗಳು ಸಾಕಷ್ಟು ಇದ್ರೂ ಕೂಡ ಇವತ್ತು ಅವನು ಬಗೆಹರಿಸಕ್ಕೆ ಇನ್ನೂ ಆಗಿಲ್ಲ. ಯಾವುದೇ ಡ್ಯಾಮ್ಗಳಿರ್ಬೋದು ಮೋದಿನೂ ಬೇಡ ಮಾತಾಡ ಒಂದ್ 2 ನಿಮಿಷ. ನಾವು ಪ್ರತಿ ವರ್ಷನೂ ಎಲೆಕ್ಷನ್ ಬಂದಾಗ ಒಂದ್ ಪಕ್ಷ ಹಿಡ್ಕೊಂಡು ಕೂಗ್ತವಿ. ಮೋದಿನ ಅನ್ಲಿ ರಾಹುಲ್ ಅನ್ಲಿ ಅಂತವಷ್ಟ 10 ವರ್ಷಕ್ಕೆ 10 ವರ್ಷಕ್ಕೆ ಕೇಳೋ ನಿಮಗೆ ಅವಕಾಶ ಐತಿ. ಕೇಳೋ ಇದು ನೋಡ್ರಿ, 10 ವರ್ಷದ ಮೋದಿ ಆಗ್ಲಿ ಯಾವುದೇ ಆಡಳಿತ ಪಕ್ಷ ಇರ್ಲಿ ಅವ್ರವ್ರ ಬದುಕ್ ಬಿಡಲ್ಲ ಅಂತ ನಮ್ಗೆ ಅಣ್ಣ ಈಗ 3 ತಿಂಗಳಿಂದ
3 ತಿಂಗಳಿದ್ದ ಮೂರು ತಿಂಗಳಿದ್ದ ಹೋರಾಟ ಮಾಡಕತ್ತೇವೆ ನೀರಿಗಾಗಿ ನೀರು ಕುಡಿಯಕ್ ನೀರಿಲ್ಲ. ನಾವು ಎತ್ತರದಾಗದವಿ, ಯಾವ ಹಳ್ಳಿಯಾಗ ಕುಡಿಯಕ್ ನೀರಿಲ್ಲ. ಬರಗಾಲ ಅಂತ ಅನೌನ್ಸ್ ಮಾಡೈತಿ, ಯಾವ ಊರಾಗ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಬರಗಾಲ ಅಂತ ಅನೌನ್ಸ್ ಮಾಡೈತಿ. ಜಮೀರ್ ಅಹಮದ್ ಅಂತ ಸುಳ್ಳು ಇನ್ನೊಬ್ಬನಿಲ್ಲ. ಬಂದು ಹೇಳೋಗ್ಯಾನ, ಆರ್ಡರ್ ಕಾಪಿ ತೋರಿಸ್ತಾನ, ನಿಮಗೆ ನೀರ್ ಆಗೈತಿ, ಹೋರಾಟ ಮಾಡಬೇಡ್ರಿ, ನಮ್ ಬಜೆಟ್ ಸೇರೈತಿ ಅನ್ನ. ಇವತ್ತು ತಾರಪ್ಪ ನೀನ್ ಆರ್ಡರ್ ಕಾಪಿನ ನಾವು ತಯಾರದವೆ ಅಂತೇಳಿ ಆಗಿಲ್ಲ. ಅದಕ್ಕೆ ಅಲ್ಲೇನು ಬ್ಯಾಡಗಿ ಸುತ್ತು 40 ಹಳ್ಳಿ ರೈತರದವಿ, ನಾವು ಯಾರಿಗೂ ಓಟ್ ಹಾಕೋದಲ್ಲ, ಬಹಿಷ್ಕಾರ ಮಾಡ್ತೇವೆ. ಜೀವ ಕೊಟ್ಟೇವು, ಜೀವ ಜಲ ಬಿಡಲ್ಲ ಅಂತೇಳಿ ನಾವು ಚಾಲೆಂಜ್ ಮಾಡೇವಿ. ನಮ್ 40 ಹಳ್ಳಿ ರೆಡಿ ಆಗೈತಿ. ಇಡೀ ಜಿಲ್ಲೆ ಜನ ಇದಕ್ಕೆ ಸಹಕರಿಸ್ರಿ, ನಾವು ಮತದಾನ ಬಹಿಷ್ಕಾರ ಮಾಡೋಣ, ಒಂದ್ಸಲ ಮಾಡೋಣ. ಹಾಗೆ ಆಕೈತಿ ಅಂದ್ರೆ ನಮ್ ಕಡೆ ಲಕ್ಷ್ಯ ಕೊಡ್ತಾರೆ ನಾನು ಮಾತು. ಕೇವಲ ಪ್ರಚಾರಕ್ಕಾಗಿ 5,785 ಕೋಟಿ ರೂಪಾಯಿಗಳನ್ನು ಪೋಲ್ ಮಾಡಿದ್ದೀರಿ. ನೀವು ಹೇಳಿದ್ದ ಸ್ಮಾರ್ಟ್ ಸಿಟಿ ಎಲ್ಲಿದೆ? ಬುಲೆಟ್ ಲೈಟ್ ಎಲ್ಲಿದೆ? ಎಲ್ಲಿವರೆಗೆ ನೀವು ಹಣ ಬಿಡುಗಡೆ ಮಾಡಿರಿ, ಹಳೆ ಬಿಡುಗಡೆ ಮಾಡಿರಿ, ನಾಮಕವಾಗಿ ಆಗಿಲ್ಲ. ನೀವು ಹಣ ಬಿಡುಗಡೆ ಮಾಡಿರಿ, ಆದ್ರೆ ಹಾಳೆ ಮಾಡಿರಿ, ಕಾರ್ಯರೂಪಕ್ಕೆ ಯಾವ ತಂದಿಲ್ಲ. ನರೇಂದ್ರ ಮೋದಿ ಅವ್ರಿಗೆ ನಾನು ಈ ಕೇಂದ್ರ ಮುಖಾಂತರ ಪ್ರಶ್ನೆ ಕೇಳ್ತೇನೆ. ನೀವು ದಯಮಾಡಿ ಹಾಳ್ಯಾಗ ಅನುದಾನ ಕೊಡ್ರಿ, ಇದು ಮಾಡ್ರಿ. ಉದಾಸಿ ಅವ್ರ ನಮಗೆ ಮುಂದಿನ ನಾಯಕ ಉದಾಸಿ ಬೇಡ, ಉದಾಸಿ ಸಾಕು, ಬೇರೆ ಬರ್ಲಿ ಕಾಂಗ್ರೆಸ್ ಪಕ್ಷಕ್ಕೆ. ಇವತ್ತು ಬರಲಿರುವ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಜನಾಭಿಪ್ರಾಯ ಸಂಗ್ರಹಣೆ. ಇವತ್ತು ದೇಶದಲ್ಲಿ ಮೋದಿ ಅಂತ ಸುಳ್ಳು ಪ್ರಧಾನಿಯನ್ನ ಈ ದೇಶ ಎಂದೂ ಕಂಡಿದ್ದಿಲ್ಲ. ಇವತ್ತು ರೈತರ ವಿರೋಧಿ ನೀತಿಯನ್ನ ಮೋದಿ ಅವರು ಅನುಸರಿಸಿದ್ದಾರೆ. ಇವತ್ತು ಸಾಕಷ್ಟು ಭೀಕರ ಬರಗಾಲ ಇದ್ರೂ ಕೂಡ ರೈತರ ಸಾಲವನ್ನ ಮನ್ನಾ ಮಾಡುವಲ್ಲಿ ಮೋದಿ ವಿಫಲರಾಗಿದ್ದಾರೆ. ಇವತ್ತು ಈ ಹಿಂದೆ 2008ರಲ್ಲಿ ರೈತರ 78,000 ಕೋಟಿ ರೂಪಾಯಿ ಸಾಲ ಮನ್ನಾ ಆಗಿತ್ತು. ಮತ್ತೊಮ್ಮೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಸರ್ಕಾರ ಬಂದು ದೇಶದ ರೈತರ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥ ಮಾತು ನಮ್ದಿದೆ. ರೈತ ಸಂಘಟನೆ ತಮ್ಮ ವೈಯಕ್ತಿಕವಾಗಿ ಹೋರಾಟ ಮಾಡಿಲ್ಲ. ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ರೈತರನ್ನ ಹಗಲು ದೌಡೆ ಮತ್ತು ಕಗ್ಗೊಲೆ ಮಾಡ್ತಾ ಇದೆ. ಅವರಿಗೆ ಇವತ್ತು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ನೋಟಾ ಒತ್ತುವರಿ ಮುಖಾಂತರವಾಗಿ ನಮ್ಮ ರೈತ ಸಂಘ ಮುಂಚೂಣಿಯಲ್ಲಿ ಇರ್ತದೆ. ಇವತ್ತು ಯಾವುದೇ ಒಂದು ಸರ್ಕಾರ ರೈತರ ಪರ ಇಲ್ಲ. ರೈತರ ಪರವಾಗಿ ಇವತ್ತು ರೈತರ ಹೆಸರು ಹೇಳ್ಕೊಂಡು ಏನೋ ಅಧಿಕಾರವನ್ನ ಮಾಡ್ತಿದಾರ. ಈ ಸಲ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಸಲ ಯಾವ ಪಕ್ಷಕ್ಕೂ ಬಹುಮತ ಕೊಡೋದಿಲ್ಲ, ಆಗೋದಿಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾರೆ. ದೇಶಕ್ಕಾಗಿ ಇವತ್ತು ನಮ್ಮ ದೇಶ ಉಳಿಬೇಕಂದ್ರೆ ನರೇಂದ್ರ ಮೋದಿ ಅವರಿಗೆ ನಾವು ಪ್ರಧಾನಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮುಂದೇನಾದ್ರೂ ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರನ್ನ ಆ ವಿಮಾನಿಗೆ ಕಟ್ಕೊಂಡು ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು. ಆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಆ ಒಂದು ಕಾಂಗ್ರೆಸ್ ಮುಖಂಡರನ್ನ ಅಲ್ಲಿ ತಳಗ ಬಿಡ್ಬೇಕು ಅವ್ರನ್ನ. ಯಾಕಂದ್ರೆ ಅಲ್ಲಿ ಆ ಯೋಧರು ಏನಾಗ್ಯಾರ ಏನನ್ನೋದು ಗೊತ್ತಾಗತ್ತ ನಾವೊಂದು ವಿಚಾರ. ನಮ್ಮ ರೈತರಿಗೆ ಆಸೆ ಹಚ್ಚಿ ಏನ ಅವ್ರು ರಿಮೋಟ್ ಹಿಡ್ಕೊಂಡು ಸಾಲ ಮನ್ನಾ ಮಾಡೋದು ಏನ್ ಮಾಡ್ದ ಮೋದಿ? 15,000 ರೂಪಾಯಿ ಹಾಕ್ತೇನೆ ಅಂದ ಯಾರಿಗೆ ಹಾಕಿದ? ನಮ್ಮ ರೈತರಿಗೆ ಏನ್ ಮಾಡಿದ ಅವನು? ನಮ್ಮ ಕಾಂಗ್ರೆಸ್ ಪಕ್ಷ 50,000 ರೂಪಾಯಿ ಸಾಲ ಮನ್ನಾ ಮಾಡ್ತು, ಅಲ್ಲಿ ಮನಿ ಮಾಡಿಕೊಟ್ಟು ಏನ್ ಮಾಡ್ದ ಮೋದಿ? ನಮ್ಮ ರಾಹುಲ್ ಗಾಂಧಿ ಅವರು ಮಂತ್ರಿ ಆಗ್ಬೇಕು ನಮಗೆ. 5 ವರ್ಷ ಸುಳ್ಳು ಆಶ್ವಾಸನೆ ಕೊಟ್ಟಿಲ್ಲ. ಇನ್ನು 5 ವರ್ಷ 2024 ಸುಳ್ಳು ಆಶ್ವಾಸನೆನ ಖರೆ ಆಶ್ವಾಸನೆ ಗೊತ್ತಾಗ್ತೈತಿ. ಮೋದಿ ಅವರು GST ಕಾರ್ಯಕ್ರಮ ಯಶಸ್ವಿ ಮಾಡ್ಯಾರ, ಎಲ್ಲಾ ರೈತರಿಗೆ ಒಳ್ಳೆ ಮಾಡ್ಯಾರ, ಎಲ್ಲಾ ವ್ಯಾಪಾರಸ್ಥರಿಗೆ ಒಳ್ಳೆ ಮಾಡ, ದೇಶದ ರಕ್ಷಣೆ ಮಾಡ್ಯಾರ, ದೇಶ ವಿದೇಶಗಳಲ್ಲಿ ಸಹಿತಕ್ಕ ನಮ್ಮ ಬಾಂಧವ್ಯಗಳನ್ನ ವೃದ್ಧಿ ಮಾಡ್ಯಾರ. GST ಲಕ್ಷ ಕೋಟಿ GST ಒಳಗ ಲಕ್ಷ ಕೋಟಿ ಸಹಿತಕ್ಕ ಈಗ ನಮ್ಮ ದೇಶದ ಬಂಡವಾಳ ಆಗ್ತತಿ. ಹಿಂದಿನ ಪ್ರಧಾನಿಗಳು ಏನೇನ್ ಕಾರ್ಯಕ್ರಮ
ಮಾಡ್ಯಾರ. ಈಗಿನ ನರೇಂದ್ರ ಮೋದಿ ಅವರು ಹಗಲಿರುಳ ದೇಶಾಭಿಮಾನ ದೇಶಕ್ಕೆ ಇದನ್ನ ಮಾಡ್ಯಾರ. ಮತದಾರ ಬಾಂಧವರು ಯಾರು ಎಲ್ಲರೂ ಪ್ರಜ್ಞಾವಂತರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಆರಿಸಿ ಬರ್ತಾರ. ಈಗಿನ ಲೋಕಸಭಾಕ್ಕೆ ಶಿವಕುಮಾರ್ನ ಆಯ್ಕೆ ಹಾಕಾರ, ಅದು ನಮಗೆ ವಿಶ್ವಾಸ ಐತಿ. ಮತದಾರ ಬಾಂಧವರು ಪ್ರಜ್ಞಾವಂತರ ಮತ್ತೊಮ್ಮೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಹಾಕಾರಂತ ವಿಶ್ವಾಸ ನಮಗೈತಿ. ಹಗಲಿರುಳ ನರೇಂದ್ರ ಮೋದಿ ಅವರು ಶ್ರಮಿಸ್ತಾ ಇದ್ದಾರ. ನಮ್ಮ ದೇಶಕ್ಕೆ ಎಲ್ಲಾ ದೇಶಗಳ ಪ್ರಧಾನ ಮಂತ್ರಿಗೆ ಇದು ಮಾಡ್ತಾರೆ. ಮತ್ತೊಮ್ಮೆ ಬಿಜೆಪಿ ಆರಿಸಿ ಬರ್ತೈತಿ ಅಂತ ನಾವು ವಿಶ್ವಾಸ ಹೇಳ್ತೇನೆ. ಏನೋ ಇಷ್ಟೊತ್ತಿಗೆ ನಡೆದ ಜಿದ್ದಾಜಿದ್ದಿ ಕಳೆದ ನಮಗೆ ತಲೆ ಕೆಡೋದು ಅಷ್ಟು ಜನ ಇಲ್ಲಿ ಜನ ಕ್ರೌಡ್ ಆಗಿದ್ದಾರೆ. ಒಂಥರ ಮೋದಿ ರಾಹುಲ್ ಅಂತ ಕೇಳಿದ್ರೆ ಈಗ ಮತ್ತೆ ಮುಂದೆ ಏನಿರ್ತದೆ ನೋಡ, ಅದಕ್ಕೆ ಒಂದು ಶಾರ್ಟ್ ಬ್ರೇಕ್. ಮೋದಿ ಅವರು ಕಾಂಗ್ರೆಸ್ನವರು 60 ವರ್ಷ ಏನು ಸಾಧನೆ ಮಾಡಿಲ್ಲ ಅಂತ ಹೇಳಿದ್ರು. ಆತ ಒಂದು ಎಲ್ಲಾ ಜನರು ಮೋದಿ ಅವರಿಗೆ ಒಂದು ಅವಕಾಶ ಕೊಡೋಣ ಅಂದು ಕೊಟ್ಟರು. 5 ವರ್ಷ ಮಾಡಿದ್ರು. ಮೋದಿ ಅವರು ಏನೂ ಮಾಡಿಲ್ಲ. ಎಲ್ಲ ಬರೀ ವಿರೋಧ ಮೋದಿ ಅಂಬಾನಿ ಇಂಥವ್ರಿಗೆ ಅವ್ರು ಮಾಡಿದ್ದಾರೆ. ಇದನ್ನ ಬಿಟ್ಟು ನಾವು ಏನು ಹೇಳಲ್ಲ. ಮುಂದಿನ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಕೇಳಿದ್ರು. ಮಹಿಳೆಯರಿಗೆ ಏನು ಅವಕಾಶ ಕೊಟ್ಟಿದ್ದಾರೆ ಮೋದಿ ಅವರು ಅಂತ. ಕ್ಯಾಬಿನೆಟ್ ದರ್ಜೆ ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರು ಕೂಡ ಮಹಿಳೆಯರಿದ್ದಾರೆ. ಆನಂತರ ಈ ದಿನ ಇಲ್ಲಿ ಶಿವಕುಮಾರ್ ಉದಾಸಿ ಅವರು ನಮಗೆ ಬೇಕಾಗಿದೆ. ಯಾಕಂದ್ರೆ ನರೇಂದ್ರ ಮೋದಿ ಅವರ ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೂಡ ನಮ್ಮ ಉದಾಸಿ ಅವರು ಇದ್ದಾರೆ ಅಂದ್ರೆ ಅದು ಹೆಮ್ಮೆ ಪಡುವಂತ ವಿಷಯ. ನರೇಂದ್ರ ಮೋದಿ ಅವರು 15 ಲಕ್ಷ ಕೊಡ್ತೀವಿ ಅಂದ್ರು. 15 ಪೈಸಾನೂ ಇಲ್ಲ. 15 ಪೈಸಾನೂ ಇಲ್ಲ ಯಾರ ಅಕೌಂಟಿಗೆ. 15 ಲಕ್ಷ ದೂರ ಮಾತುಳಿತು. ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅನ್ನೋದು ನೀವೇ ನೋಡ್ತಾ ಇದ್ದೀರಿ. ಅದಲ್ಲದೆ ಮತ್ತೆ ಏನು ಯಾವ ಹೇಳಿದ್ದೆಲ್ಲ ಸುಳ್ಳೇನೆ. ನೋಟ್ ಬ್ಯಾನ್ ಆದಾಗ ಎಷ್ಟು ಕಷ್ಟಪಟ್ಟಿದ್ದೀರಿ ನೀವೇ ಕ್ಯೂನಲ್ಲಿ ನಿಂತ್ಕೊಂಡು ಯಾವ ರೀತಿ ಕಷ್ಟಪಟ್ಟಿದ್ದೀರಿ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಅದನ್ನೆಲ್ಲ ಗಮನ ಇಟ್ಕೊಂಡು ನಿಜವಾಗೂ ರಾಹುಲ್ ಗಾಂಧಿ ಅವ್ರನ್ನೇ PM ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೇವೆ. ಕಾಂಗ್ರೆಸ್ ಕೈಬೇರಿ ಆಗುತ್ತೆ. ಈ ಸಲ MP ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸೇ ಬರುತ್ತೆ. ಕಾಂಗ್ರೆಸ್ ಬಂದೇ ಬರುತ್ತೆ. ನಾನು ಹುಟ್ಟ ಕಾಂಗ್ರೆಸ್ಸಿಗನಾದ್ರೂ ಈ ಸಲ ಮೋದಿ ಅವರು ಮಾಡುವಂತ ಕಾರ್ಯಕ್ರಮವನ್ನು ಮೆಚ್ಚಿ ಈಗ ನಾನು ಬಿಜೆಪಿ ಬೆಂಬಲಿಸ್ತಾ ಇದ್ದೇನೆ. ಇಷ್ಟು ವರ್ಷ ಕಾಂಗ್ರೆಸ್ 60 ವರ್ಷ ಇತಿಹಾಸದಲ್ಲಿ ಜಾತಿ ರಾಜಕಾರಣಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನರೇಂದ್ರ ಮೋದಿ ಅವರು ಯಾವುದೇ ಒಂದು ಜಾತಿ ಅಂದ್ರೆ ಬಡವ ಬಲ್ಲಿಗ ಅನ್ನಕದ ದೀನದೈರ ಉದ್ಧಾರಕ್ಕಾಗಿ ಮೋದಿ ಅವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನೋ ಕಾರ್ಯಕ್ರಮವನ್ನು ಮನೆ ಮನೆಗೆ ತಲುಪಿಸಿದ್ದಾರೆ. ಆದ ಕಾರಣದಿಂದ ಈ ಸಲ ಈ ದೇಶದಲ್ಲಿ ಎಲ್ಲರೂ ಮೋದಿ ಪರವಾಗಿ ಈ ಸಲ ಚುನಾವಣೆಯನ್ನು ಎದುರ್ತಾರೆ. ಮುಂದಿನ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರು ಪ್ರಧಾನಿ ಮಂತ್ರಿ ಆಗಿ ಆಗ್ತಾರ. 55 ವರ್ಷ ಲೂಟಿ ಹೊಡೆದು 5 ವರ್ಷದಲ್ಲಿ ನಮ್ಮ ಕಾರ್ಯಯೋಜನೆಗಳನ್ನು ಜನಪರ ಯೋಜನೆಗಳ ತಗೊಂಡ್ಬಂದಿದ್ದಾರೆ. ನಮ್ಮ ಶಿವಕುಮಾರ್ ಉದಾಸಿ ಅವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ರಸ್ತೆ ಆಗಲಿ, ನೀರಿನ ಸಮಸ್ಯೆ ಆಗಲಿ, ರಾಣೆಬೆನ್ನೂರು ಸಿಟಿಯನ್ನು ಅಮೃತ್ ಸಿಟಿ ಅಂತ ಘೋಷಣೆ ಮಾಡಿದ್ದಾರೆ. ಮುಂದಿನ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಂತ್ರಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದಾರೆ, ಕಾಂಗ್ರೆಸ್ ನಾಯಕರು ಹೇಳ್ತಾ ಇದಾರೆ. ಮತ್ತೆ ಇವತ್ತಿನ ದೇಶ ಒಂದು ಸುಧಾರಣೆ ಆಗ್ಬೇಕಂದ್ರೆ ನರೇಂದ್ರ ಮೋದಿ ಅವರನ್ನೇ ಪ್ರಧಾನಿ ಮಂತ್ರಿ ಆಗ್ಬೇಕಂತಂದು ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗ್ಲಿ ಕಾಂಗ್ರೆಸ್ಸಿನ ನಾಯಕರು ಹೇಳ್ತಾ ಇದಾರೆ. ದೇಶ ಮಾರಕ ಹೊಟ್ಟ ರಾಹುಲ್ ಗಾಂಧಿ ಇವತ್ತಿನ ದಿವಸ 2019 ಜನ ಪಾಠ ಕಲಿಸ್ತಾ ಇದಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಈ ದೇಶದಾಗ ಸುಳ್ಳು ಪ್ರಧಾನಿ ಅಂತ ಇದ್ರೆ ಅದು ಒಬ್ಬ ನರೇಂದ್ರ ಮೋದಿ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೇವಲ ಬಡ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ನೀವು 0 ಅಕೌಂಟ್ ಮಾಡ್ರಿ. ನಿಮ್ಮ ಅಕೌಂಟ್ಗೆ 15 ಲಕ್ಷನ ಈ ದೇಶದಲ್ಲಿರುವ ಕಪ್ಪು ಹಣವನ್ನು ತಂದು ಹಾಕುತ್ತೇನೆ ಅಂದ್ರು. ಮನ್ ಕಿ ಬಾತ್ ನಹೀ, ಮಂಕಿ ಕಾ ಬಾತ್ ಹೈ. ಇವತ್ತು ಗುಜರಾತ್ ತವರು ಮನಿ ಮಾಡಿ ನಮ್ಮ ದೇಶದ ಲೂಟಿ ಹೊಡೆದ ಪ್ರಧಾನಿ ಅಂದ್ರೆ ಅದು ನರೇಂದ್ರ
ಮತ್ತೆ UPA ಸರ್ಕಾರ ಆಡಳಿತಕ್ಕೆ ಬರ್ಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಮತ್ತೆ UPA ಸರ್ಕಾರ ಕಾಂಗ್ರೆಸ್ ಪಕ್ಷ ಇತಿಹಾಸ ಇರುವಂತ ಪಕ್ಷ UPA ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ನಾವು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀವಿ, ಅವ್ರು ಬಿಜೆಪಿ ಏನ್ ಮಾಡ್ತಾರೆ ನಮಗೆ ಸಂಬಂಧ ಇಲ್ಲ. ಆದ್ರೆ ಇದು ಇವತ್ತಿನ ಆದ್ರೂ ಐತಲ್ಲ, ಇವ್ರು ಯಾರು ಉದಾಸಿ ಅವರು ಇವತ್ತಿ ಯಾವ್ದ ಹಳ್ಳಿ ಒಳಗೆ ಹೋದ್ರು ಐತಲ್ಲ, ಹಳ್ಳಿ ಒಳಗೆ ಪರಿಚಯ ಇಲ್ಲ, ಒಬ್ಬರಿಗೂ ಯಾವ್ದು ಸ್ಪಂದಿಸಿಲ್ಲ. ಅವರು MP ಅನ್ನೋದು ಅನ್ನೋರು ಒಬ್ಬ ಜನಸ್ಪಂದನೆ ಇಲ್ಲ, ಜನಾಭಿಪ್ರಾಯ ಕೇಳಂಗಿಲ್ಲ, ಏನು ಮಾಡಂಗಿಲ್ಲ. ಬರೇ ಸುಳ್ಳು ಹೇಳ್ಕಂತ ಮೋದಿಕ್ಕಿಂತ ಜಾಸ್ತಿ ಸುಳ್ಳು ಹೇಳ್ಕಂತ ಅಡ್ಡಾಡ್ತಾರ ಅವರು. ಅವರು MP ಆಗಿರೋದು ಅವ್ರ ಬಿಸ್ನೆಸ್ಗೋಸ್ಕರ. ಮೋದಿ ಅವರು ಅಲ್ಲ, ನಮ್ಮ ಶಿವಕುಮಾರ್ ಉದಾಸಿ ಅವರು ಇನ್ನೊಂದು ಬಾರಿ ಆರಿಸಿ ಬಂದ್ರ ಅಮೃತ್ ಸಿಟಿ ಮಾಡ್ಯಾರ, ಮತ್ತು ಆಯುಷ್ಮಾನ್ ಭವ BPL ಕಾರ್ಡ್ನರಿಗೆಲ್ಲ ಫ್ರೀ ಅಂತ ಮಾಡ್ಯಾರ. ಇದನ್ನೆಲ್ಲ ಮುಂದುವರ್ಸಾಕ ಮತ್ತು ಅನುಷ್ಠಾನಕ್ಕೆ ಬರಕ ಕಾಲ ಬೇಕಾಗ್ತೈತಿ. ಇನ್ನೊಂದು ಪೀರಿಯಡ್ ಶಿವಕುಮಾರ್ ಅವರು ಬಂದ್ರೆ ಮತ್ತೆ ಸುಧಾರಣೆ ಆಗ್ತೈತಿ ಅಂತ ಹೇಳಕ್ ಬಯಸ್ತೇನೆ. ಭಾರತದ ಪ್ರಜೆಯಾಗಿ ಮತ್ತೆ ಗಡಿಯಲ್ಲಿರುವಂತಹ ಸೈನಿಕರನ್ನ ರಕ್ಷಣೆ ಮಾಡುವಷ್ಟು ತಾಕತ್ತು ಇಂದಿರಾ ಗಾಂಧಿ ಅವರಿಗಿಲ್ಲ. ತಿನ್ನಾಕ ಅನ್ನ ಇಲ್ದಂಗ್ ಮಾಡಿದ್ರು, ತಿನ್ನಾಕ ರೈತರಿಗೆಲ್ಲ ಇದು ಭಾರತ ದೇಶದಾಗ ಇದ್ದವ್ರಿಗೆ ಅನ್ನ ಇಲ್ಲ ಮಾಡಿದ್ರು. ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರೆ ಹುಳ ತಿಂತಾವು. BPL ಕಾರ್ಡ್ ಎಷ್ಟೊಂದು ಸವಲತ್ತು ಕೊಟ್ಟಾರ, ಸವಲತ್ತುಗಳನ್ನ ಹೆಚ್ಚಿಗೆ ಪಡ್ಕೊಂಡಲ್ಲಿ ಕಾಂಗ್ರೆಸ್ ಅವರ ನಮ್ಮ ಬಿಜೆಪಿ ಅವರು ಕೊಟ್ಟು. ಇವತ್ತು ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಮತ ಹಾಕ್ಬೇಕು. ಇಂಥದ್ರಲ್ಲಿ ಒಂದು ದೊಡ್ಡ ಕುಟುಂಬದಿಂದ ಬಂದು ರಾಜಕಾರಣ ಮಾಡೋದು ಅಷ್ಟೊಂದು ಏನು ದೊಡ್ಡದ ಮಾತಲ್ಲ. ಆದ್ರೆ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಚಹಾ ಮಾರುವಂತ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ತಾರ ಅಂತಂದ್ರ ಅದು ಪ್ರಜಾಪ್ರಭುತ್ವಕ್ಕೆ ನಿಜವಾದ ತಾಕತ್ತು. ಇವತ್ತು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತವ್ರು ಪ್ರಧಾನಮಂತ್ರಿ, 3 ಬಾರಿ ಮುಖ್ಯಮಂತ್ರಿ ಆಗಿರುವಂತದ್ದು ಪ್ರಜಾಪ್ರಭುತ್ವದ ದೊಡ್ಡ ತಾಕತ್ತು. ಹಾಗಾಗಿ ನಾವಿವತ್ತು ಇಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ಬೇಕಂದ್ರೆ ದೇಶದ ತಾಕತ್ತನ್ನ ನೋಡಬೇಕಾಗಿದೆ. ಹಾಗಾಗಿ ನಾವು ದೇಶದ ಭವಿಷ್ಯದ ದೃಷ್ಟಿಯಿಂದ ಮತ್ತೊಮ್ಮೆ ಮೋದಿ ಅವರಿಗೆ ನಮ್ಮ ಮತವನ್ನ ಹಾಕಿಸ್ತೀವಿ. ಇದೇ ರೀತಿ ಹೋದ್ಸತಿ ನಮ್ಮ ಪ್ರಧಾನಮಂತ್ರಿ ಅವರು ಸ್ವಿಸ್ ಬ್ಯಾಂಕ್ ಅಲ್ಲಿ ಇರತಕ್ಕಂತ ಪ್ರತಿಯೊಂದು ಹಣವನ್ನು ತರ್ತೇನೆ ಅಂತ ಹೇಳಿ ಹೇಳಿದ್ರು. ಆದ್ರೆ 1 ರೂಪಾಯಿನೂ ಯಾರು ತಂದು ಕೊಟ್ಟಿಲ್ಲ. ಆಮೇಲೆ ಕಳ್ಳರನ್ನ ಹಿಡಿದು ಒಳಗೆ ಹಾಕ್ತೇನೆ ಅಂದ್ರು, ಒಬ್ಬರನ್ನ ಹಿಡಿದು ಹಾಕಿಲ್ಲ. ಬೇಟಿ ಬಚಾವ್ ಬೇಟಿ ಪಡೋನು ಕಾರ್ಯಕ್ರಮ ಯಶಸ್ವಿ ಆಗಿಲ್ಲ, ಯಾವುದೇ ರೀತಿ ಸೌಲಭ್ಯನು ಒದಗಿಸ್ಕೊಟ್ಟಿಲ್ಲ. ಇದೇ ರೀತಿ ಪ್ರತಿಯೊಬ್ರು ಚೌಕಿದಾರ್ ಅಂತಿದ್ದಾರೆ. ಅವರಾಗಿ ಯಾವ ಚೌಕಿದಾರ್ Z+ ಸೆಕ್ಯೂರಿಟಿನಲ್ಲಿ ಹೋರಾಡ್ತಾನೆ ಅಡ್ಡಾಡ್ತಾನೆ, ಯಾವ ಸೆಕ್ಯೂರಿಟಿನಲ್ಲಿ Z+ ಸೆಕ್ಯೂರಿಟಿನಲ್ಲಿ ಚೌಕಿದಾರ್ ಅಡ್ಡಾಡ್ತಾನೆ. ಇದೇ ರೀತಿ ಪ್ರತಿಯೊಂದು ಮಾತನ್ನು ಸುಳ್ಳು ಆಶ್ವಾಸನೆ ನೀಡ್ತಾ ಜನರಿಗೆ ಮೋಸ ಮಾಡಿದಾರೆ ಹೊರತು ಏನು ಪ್ರಯೋಜನ ಮಾಡಿಲ್ಲ. ಪಕೋಡ ಮಾರದಿದ್ರೆ ವಿದ್ಯಾಸಂಸ್ಥೆಗಳನ್ನು ಎಲ್ಲವನ್ನು ಬದಲಾಯಿಸಿ ಎಲ್ಲರೂ ಪಕೋಡ ಮಾರೋಣ. ಇಡೀ ದೇಶದ ಯುವಕರು ಎಲ್ಲರೂ ಸೇರಿ ಪಕೋಡ ಮಾರೋಣ. ನಡ್ರಿ, ನಮ್ಮ ದೇಶ ಡಿಜಿಟಲ್ ಇಂಡಿಯಾ ಆಗೋದೇ ಬೇಡ, ನಾವೆಲ್ಲರೂ ಸೇರಿ ಪಕೋಡ ಮಾರೋಣ. ಅದಕ್ಕೆ ಡಿಜಿಟಲ್ ಇಂಡಿಯಾನೇ ಬೇಡ ನಮ್ಗೆ. ಅದೇ ರೀತಿ ಪ್ರತಿಯೊಬ್ರು ಬಾಯಲ್ಲಿ ಕೇಳ್ರಿ, ಬೇಕಂದ್ರೆ ನೀವು ಕ್ಯಾಮ್ರಾ ಹಿಡ್ದಲ್ಲಿ ಕೇಳ್ರಿ. ನಾ 2 ಮಾತಾಡ್ತೇನೆ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಯುದ್ಧ ವಿಮಾನಗಳನ್ನು ಮಾಡ್ತಿರ್ತಕ್ಕಂಥ ನಮ್ಮ ಸೈನಿಕರಿಗೋಸ್ಕರ ಆದ್ರೂ ಒಂದು ಜಾಕೆಟ್ ಆಯ್ತು, ಒಂದು ಹೆಲ್ಮೆಟ್ ಆಯ್ತು ಕೊಡ್ಸಕ್ಕಾಗಿಲ್ಲ. ನರೇಂದ್ರ ಮೋದಿ ಅವರು 5 ವರ್ಷಗಳಲ್ಲಿ ನಾವಿಷ್ಟೆಲ್ಲ ಜನ ಬದುಕಬೇಕಂದ್ರೆ ನರೇಂದ್ರ ಮೋದಿ ಅವರು ನಮಗೆ ಜಾಕೆಟ್ ಹೆಲ್ಮೆಟ್ ಕೊಟ್ಟು ಕಾಯ್ತಾ ಇದ್ದಾರೆ. ಅವ್ರಿಗೋಸ್ಕರನಾದ್ರೂ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಕ್ಕಾದ್ರೂ ನಾವು ಶ್ರಮ ಪಟ್ಟ ಒಟ್ಟು ದುಡುಗ ಅವ್ರಿಗೆ ಮತ ಹಾಕೋಣ ಅನ್ನೋದು ನಿಮ್ಮಲ್ಲಿ ಹೃದಯಪೂರ್ವಕವಾಗಿ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರದೇ ಸರ್ಕಾರ ಇದ್ದಾಗ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗ್ಲಿಕ್ಕೆ ಒಳ್ಳೆ ಅಂದಂತ ವ್ಯಕ್ತಿ ಇವತ್ತು ನಮ್ಮ ಪ್ರಧಾನಮಂತ್ರಿ ವಿಶ್ವ ನಾಯಕರಾಗ್ಯಾರ. ಅಂತವ್ರು ಇವತ್ತು ನಮ್ಮ ಪ್ರಧಾನಿ ಆಗ್ಬೇಕ ಅಥವಾ ರಾಹುಲ್ ಗಾಂಧಿ ಆಗ್ಬೇಕ? ಪ್ರಧಾನಮಂತ್ರಿ ಆಗ್ಬೇಕಾದಂತವ್ರು ನಮ್ಮ ನರೇಂದ್ರ ಮೋದಿ. ಅವ್ರ ಕ್ಯಾಬಿನೆಟ್ ದರ್ಜೆ ವ್ಯಕ್ತಿ ಆದಂತ ಮಂತ್ರಿ ಆಗಕ್ಕ ಯೋಗ್ಯತೆ ಇಲ್ಲದಂತ ರಾಹುಲ್ ಗಾಂಧಿ ಯಾವ ಲೆಕ್ಕಕ್ಕ ನಮ್ಮ ಪ್ರಧಾನಮಂತ್ರಿ ಆಗ್ತಾನ? ನಮ್ಮ ಪ್ರಧಾನಮಂತ್ರಿ ಆಗ್ಬೇಕಾದಂತವ್ರು
ನಮ್ಮ ನರೇಂದ್ರ ಮೋದಿ ಅವರೇ. ಇಲ್ಲಿ ಏನು ಕೂಡದ ಜನ ಇದಾರಲ್ಲ, ಸುಮ್ಮನೆ ರಾಹುಲ್ ಅಂತ ಹೋಗ್ಕೊಂತಾರೆ. ಇವರೆಲ್ಲರೂ ಮೋದಿಗೆ ಓಟ್ ಹಾಕಿದ್ರು, ಗ್ಯಾರಂಟಿ ಕೊಡ್ತಾರೆ. ಇವರೆಲ್ಲ ಮೋದಿಗೆ ಓಟ್ ಹಾಕಿದ್ರಲ್ಲ, ಮೋದಿಗೆ ಓಟ್ ಮಾಡ್ತಾರೆ. ಇವರು ಸುಮ್ಮನೆ ಪಕ್ಷ ಹೋಗ್ಕೊಂತಾರೆ. ಮೋದಿ ಅಭಿವೃದ್ಧಿ ನೋಡಿ, ಅಭಿವೃದ್ಧಿ ಮಾಡ್ತಾರೆ ಸರ್ಕಾರ. ಇವ್ರು ಹಾಕದೇ ಕಾಂಗ್ರೆಸ್ ಅಲ್ಲ, ಬಿಜೆಪಿಗೆ ಹಾಕಿದ್ವಿರಲ್ಲ ಓಟು. ಬಿಟ್ರೆ ಬೆಳಗಿನ ಸಂಜೆವರೆಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಏನು ಈ ಕಾರ್ಯಕ್ರಮನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ, ಮುಂದಿನ ಹಾವೇರಿ ವೀಕ್ಷಿಸ್ತಾ ಇದ್ದಾರೆ.